ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿಎಂ ವಿಶ್ವನಾಥ್ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಚನ್ನಪಟ್ಟಣ ತಾಲೂಕಿನ ಗೌಡಗೆರೆ ಶ್ರೀ ಚಾಮುಂಡೇಶ್ವರ ಸನ್ನಿಧಿಯಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಿದ್ರು. ಹುಟ್ಟುಹಬ್ಬದ ನಿಮಿತ್ತ ದೇವಾಲಯಕ್ಕೆ ಆಗಮಿಸಿದ ವಿಶ್ವನಾಥ್ ಅವರನ್ನ ನೂರಾರು ಅಭಿಮಾನಿಗಳು ಬೃಹತ್ ಹೂವಿನ ಹಾರ ಹಾಕಿ ಸ್ವಾಗತಿಸಿ ಸನ್ಮಾನಿಸಿ ಅಭಿನಂದಿಸಿದ್ರು. ಚಾಮುಂಡೇಶ್ವರಿ ದೇವಿ ಹಾಗೂ ಬಸವಪ್ಪನವರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ ವಿಶ್ವನಾಥ್ ದಂಪತಿಗಳು ಅಭಿಮಾನಿಗಳು ತಂದಿದ್ದ ಕೇಕ್ ಅನ್ನು ಕತ್ತರಿಸಿ ಕೃತಜ್ಞತೆಯನ್ನ ಸಲ್ಲಿಸಿದ್ರು. 10 ರೂಪಾಯಿ ಮುಖಬೆಲೆಯ 350 ನಾಣ್ಯಗಳಿಂದ ತಯಾರಿಸಲಾಗಿದ್ದ ಹಾರ ಹಾಕಿ ಸನ್ಮಾನಿಸಿದ್ದು ವಿಶೇಷವಾಗಿತ್ತು. ತದನಂತರ ವಿಶ್ವನಾಥ್ ಅವರು ಕುಟುಂಬದ ಸಮೇತ ಕ್ಷೇತ್ರದ ಧರ್ಮದರ್ಶಿ ಡಾಕ್ಟರ್ ಮಲ್ಲೇಶ್ ಗುರೂಜಿ ಅವರನ್ನ ಭೇಟಿಯಾಗಿ ಆಶೀರ್ವಾದವನ್ನ ಪಡೆದುಕೊಂಡ್ರು. ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಚಂದ್ರಸಾಗರ್, ಪ್ರಚಾರ ಸಮಿತಿ ಅಧ್ಯಕ್ಷ ಕರುಣ್ ಆನಂದ್, ಮುಖಂಡರಾದ ಸುಜಯ್, ಕೋಡಂಬಹಳ್ಳಿ ಶಿವಕುಮಾರ್, ಯುವ ಮುಖಂಡ ತೋಟನಹಳ್ಳಿ ಹರೀಶ್, ಮನೋಹರ್, ಬಳಗೆರೆದೊಡ್ಡಿ, ಮಹಿಳಾ ಘಟಕದ ಕೆಟಿ ಲಕ್ಷ್ಮಮ್ಮ, ಕೋಕಿಲಾ ರಾಣಿ, ಮೈಲನಾಯಕನಹಳ್ಳಿ ರಮೇಶ್, ಜಗದೀಶ್ ಮತ್ತಿತರರು ದುಂತೂರು ವಿಶ್ವನಾಥ್ ಅವರಿಗೆ ಶುಭಾಶಯವನ್ನ ಕೋರಿದ್ರು. ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾದ ದುಂತೂರು ವಿಶ್ವಣ್ಣನವರ ಹುಟ್ಟುಹಬ್ಬವನ್ನು ತಾಯಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಆಚರಿಸುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಅವರಿಗೆ ಒಂದು ನಿಗಮ ಮಂಡಳಿಯಲ್ಲಿ ಒಳ್ಳೆಯ ಒಂದು ಅಧ್ಯಕ್ಷ ಹುದ್ದೆಯನ್ನು ಕೊಡಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಜೊತೆಗೆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಡಲಿ ಅಂತ ಕೇಳ್ತಾ ಇದ್ದೀವಿ. ದುಂತೂರು ವಿಶ್ವಣ್ಣನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದುಂತೂರು ವಿಶ್ವಣ್ಣ ಅವ್ರದ್ದು ಹುಟ್ಟುಹಬ್ಬ ಇದೆ. ಇವತ್ತು ತಾಯಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಹುಟ್ಟುಹಬ್ಬ ಆಚರಿಸ್ಕೋತಾ ಇರೋದು ನಮ್ಮೆಲ್ಲರಿಗೂ ಖುಷಿ ತಂದಿದೆ. ಈಗ KPCC ಜನರಲ್ ಸೆಕ್ರೆಟರಿ ಏನಿದ್ದಾರೋ ಈಗ ಮುಂದಿನ ದಿನಗಳಲ್ಲಿ ಅವ್ರನ್ನ MLC ಮಾಡಲಿ. ನಮ್ಮ ಸರ್ಕಾರ ಇದೆ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳಿದ್ದಾರೆ, ಅವರು ಒಳ್ಳೆ ಪ್ರಭಾವಿಯವರು. ವಿಶ್ವನಾಥ್ ಅಣ್ಣವರು ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಅವ್ರ ಕುಟುಂಬದ ಜೊತೆಲಿ ತುಂಬ ಚೆನ್ನಾಗಿ ಸುಖವಾಗಿ ಮಾಡಲಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೆ